ಸೀಟ್ ಇದೆ ಅಂದರೆ ಇಲ್ಲಿ ರೈಡ್ ಮಾಡೋಷ್ಟರಲ್ಲಿ ನಮ್ಮ ತಿಕಾಗಳು ಬೆಂದೋಗುತ್ತೆ ಗುರು. ನಿಜವಾಗ್ಲೂ ಈ ಥರ ಬಿಸಿಲು ನಾನು ಯಾವತ್ತೂ ನೋಡಿಲ್ಲ. ಈ ಥರ ಬಿಸಿಲು 45+ ಇದೆ. ಒಬ್ಬ ತಿಕ್ಕ ಉರಿತಾ ಇದೆ ಗುರು. ಅದಕ್ಕೆ ಕೋಲ್ಡ್ ವಾಟರ್ ಬಾಟಲ್ ತೊಗೊಂಡ್ವಿ. ಏನು ಬಿಸಿಲು ಹೇಳಿ ಗುರು. ಚಂಡೀಗಢಕ್ಕೆ ಬಂದಿದ್ದೀವಿ. ಬಿಸಿಲು ಹೆಂಗೆ ಹೊಡಿತಿದೆ ಅಂದರೆ ಫೈನಲಿ ವಿ ರೀಚ್ ಚಂಡೀಗಢ. ಶಿಮ್ಲಾ ಮನಾಲಿ ಶಿಮ್ಲಾ ಮನಾಲಿ 5 ಕಾಲಾಗಿದೆ. 5 ಕಾಲು 5:15. 3 ದಿವಸ ರೀಚ್ ಆಗಿರೋದು ಬೆಂಗಳೂರು ಟು ಚಂಡೀಗಢ. ಅಪ್ಪ ಸಿಕ್ಕಾಪಟ್ಟೆ ಬಿಸಿಲು ಗುರು. ಸೊ ಗುರು ಬಟ್ಟೆ ಎಲ್ಲ 3 ದಿವಸದ್ದು ಇದೇ ಬಟ್ಟೆ ಇಲ್ಲಿದ್ದೀವಿ. ಸೊ ನೋಡಬೇಕು, ಬನ್ನಿ ಫುಲ್ ಫ್ರೆಶ್ ಅಪ್ ಆಗಿ ಫಸ್ಟು ಗಾಡಿ ತೊಗೊಬೇಕು. ಪಂಚ್ಕೋಲಾಗಿ ಹೋಗಿ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಬ್ರೋ? ಒಂದು 7 ಕಿಲೋಮೀಟ್ರ್ ಇದೆಯಾ? 7 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿ ಹೋಗಿ ತೊಗೊಬೇಕು. ಸಿಕ್ಕಾಪಟ್ಟೆ ಬಿಸಿಲು 45°C ಇದೆ. ಅಪ್ಪ ನೋಡಬೇಕು. ಬನ್ನಿ ಹಂಗೆ ಹೋಗ್ತಾ ತೋರಿಸ್ತಾ ಇರ್ತೀನಿ. ಇದೆ ಚಂಡೀಗಢ ರೈಲ್ವೆ ಸ್ಟೇಷನ್. ಯಾವಾಗ ಬರ್ತೀವಿ ಅಂತಲೇ ಇದ್ವಿ. ಫೈನಲಿ ಬಂದ್ವಿ 3 ದಿವಸ ನಂತರ. ಅಪ್ಪ ಜಾಲಿ. ಸೊ ಸ್ನೇಹಿತರೆ, ಹೋಟೆಲ್ ಸಿಗಿಲಾಗಿ ಬಂದಾಗಿದೆ ಆಲ್ರೆಡಿ. NHL ಬಂದಿದ್ದು ಅಲ್ಲಿ ಸರ್ವಿಸ್ ₹300 ತೊಗೊಂಡ್ಬಂದ್ವಿ. ಆಟೋನ ಒಬ್ಬೊಬ್ರಿಗೆ ಆಗ್ತದೆ. ಸೊ ಬನ್ನಿ ಒಳಗೆ ಹೋಗೋಣ. ಫ್ರೆಶಪ್ ಆಗಿ ಬಂದಿದ್ದೀವಿ ರೂಮ್ಗೆ. ಏನು ಬಂದಿದ್ದು ಮಸ್ತಾಗಿದೆ. ಏನಿದ್ರು ಹಾಂ 3 ಮೆಂಬರ್ಸ್ ರೂಮು, ಅಲ್ಲಿ 4 ಮೆಂಬರ್ಸು. ಹೌದಾ? ಸರಿ, 3 ಇರ್ತೀವಿ. ಸೂಪರ್ ಆಗಿದೆ ರೂಮ್ ಮಾತ್ರ, ಅಲ್ಟಿಮೇಟ್. ಇಲ್ಲೆಂಗಿದೆ ನೋಡೋಣ. ವೆರಿ ಗುಡ್. ಈ ಕಡೆ ಹಂಗೆ ಈ ಕಡೆ ಇವೆ. ಸೊ ಸ್ನೇಹಿತರೆ, 7:30 ನೋಡಿ ಟೈಮು. ಇನ್ನೂ ಬೆಳಕಾಗೇ ಇದೆ ನೋಡಿ. ಅಪ್ಪ ನಮ್ಮ ಬೆಂಗಳೂರಲ್ಲೆಲ್ಲ 6:45 ಫುಲ್ಲು ಕ್ಲೌಡ್ ಆಗಿಬಿಟ್ಟಿರೋದು. ಇನ್ನು 7:15 ಆದ್ರೂ ಹಿಂಗೆ ಇದೆ. 7:15 7:15 ಆದ್ರೂ ಹಿಂಗೆ ಇರುತ್ತೆ ಎಲ್ಲ ವೆದರ್. 8 ಗಂಟೆ ಆದಮೇಲೆ ಇಲ್ಲೆಲ್ಲ ಸ್ವಲ್ಪ ಕತ್ಲೆ ಆಗೋದು. ಸೊ ಇವಾಗ ನಾವು ಬಂದು ಗಾಡಿ ತೊಗೊಂಬರಕ್ಕೆ ಹೋಗಬೇಕು. ಇಲ್ಲಿಂದ ಒಂದು 7 ಕಿಲೋಮೀಟ್ರ್ ಏನೋ ಇದೆ, ಅರ್ಧ ಕಿಲೋಮೀಟ್ರ್ ಏನೋ ಇದೆ. ಗಾಡಿ ತೊಗೊಂಡು ಎಲ್ಲ ಇಲ್ಲೇ ನಿಲ್ಲಿಸೋದು, ಇಲ್ಲ ಒಳಗಡೆ ಹಾಕ್ತಾಯಿವಿ. ಒಳಗಡೆ ಹಾಕ್ಬಿಟ್ಟು ನಾಳೆಯಿಂದ ರೈಡ್ ಶುರು ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಗಾಡಿ ತೊಗೊಂಬರೋದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಡೇ 1 ಡೇ 2 ಎಲ್ಲ ನೋಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಹಂಗೆ ಸಪೋರ್ಟ್ ಮಾಡಿ. ಯೂಟ್ಯೂಬಲ್ಲಿ ಒಳ್ಳೆ ರೀಚ್ ಸಿಗ್ತಾ ಇದೆ. ಸ್ವಲ್ಪ ಹಂಗೆ ಸಪೋರ್ಟ್ ಮಾಡಿಬಿಟ್ರೆ ನಮ್ಗೊಂದು ಸ್ವಲ್ಪ ಎನರ್ಜಿ ಬಂದಂಗಾಗುತ್ತೆ. ಸೊ ಇನ್ನೇನಿಲ್ಲ, ಹಂಗೆ ಇನ್ಸ್ಟಾಗ್ರಾಮ್ ಐಡಿನೂ ಹಾಕಿರ್ತೀನಿ, ಬೈಕರ್ ಬಣ್ಣ 8055 ಅಂತ. ಸೊ ಸ್ನೇಹಿತರೆ, ಸಿವಿಲಿಯಾ ಅಂತ ಏನೋ ಹೋಟ್ಲ್ ಹೆಸರು ಗುರು. ಇದು ಗೊತ್ತಿದ್ರೆ ಹಂಗೆ ಕಮೆಂಟಲ್ಲಿ ಹಾಕಿ. ಸ್ಪೆಲ್ಲಿಂಗ್ ಮಿಸ್ಟೇಕು. ಅಂದರೆ ಗಾಡಿ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ಆಟೋ ನೋಡಿ ಹೆಂಗಿದೆ, ಮಸ್ತಾಗಿದೆ. ಏನು ಜಾಲಿ ಇದೆ. ನಾವು ಇದ್ದಿದ್ದು ಹೋಟ್ಲು. 7 ಜನ ಹೆಂಗೂರು ಕೂತ್ಕೋತೀವಿ. ಹಾಂ ಹೆಂಗರು ಆಗುತ್ತೆ. ಗುರು ಬೈಕ್ ತೊಗೊಳಕ್ಕೆ ಬಂದಿದ್ದೀವಿ. ಬೈಕ್ ತೊಗೊಳಕ್ಕೆ ಬಂದಿದ್ದೀವಿ. ಡೆಲಿವರಿ ಎಲ್ಲಿದೆ? ಮೋಸ್ಟ್ಲಿ ಗಿರಿ ಬ್ರೋ. ಗಿರಿ ಅಣ್ಣ, ನಿಮ್ಮ ಬೈಕ್ ಇಲ್ಲಿದೆ. ಹಾಂ ನಂದೆಲ್ಲಿದೆ ಗೊತ್ತಿಲ್ವಲ್ಲ ಗುರು. ಇವ್ರದು ನಂದಲ್ಲಪ್ಪ. ಅರ್ಜುನ ಎಲ್ಲ ಉಸ್ಕೊಂಡಿದ್ಯಾ ಮರಿ? ಇಲ್ಲೇ ಇದನ್ನಲ್ಲ. ಯಸ್
ಅರ್ಜುನ ಇಲ್ಲಿದ್ದಾನೆ. ಬಂದಿದೆ ಏನಂತ ಗೊತ್ತಿಲ್ಲ. ಸೂಪರ್ ಸೂಪರ್. ಆಕ್ಚುಲಾಗಿ ನಾವು ಲಾಸ್ಟ್ ಟೈಮ್ ಪ್ಯಾಕಿಂಗ್ ಮಾಡುವ ಹೇಳ್ತಾ ಇದ್ವಿ, ಎಲೆಕ್ಷನ್ ಹಿಂದಿನ ದಿವಸ ಮಾಡಿದ್ರು. ಅರ್ಜುನ ಸೂಪರ್ ಸೂಪರ್. ಇನ್ನು ಏನೂ ಡ್ಯಾಮೇಜ್ ಆಗಿಲ್ಲ, ಗೊತ್ತಿಲ್ಲ, ನೋಡ್ಕೊಬೇಕು. ತೆಗ್ದಾದ್ಮೇಲೆ ಗೊತ್ತಾಗೋದು. ಬನ್ನಿ. ಹಾಂ ವೈಸರ್ ಹೋಯ್ತಾ? ಹಾಂ ಅಯ್ಯೋ ಫ್ರಂಟ್ ಸ್ಟಿಕ್ಕರ್ ಡಮಾರು. ಹೌದಾ? ಸ್ಟಿಕ್ಕರ್ ಹೋಗಿದೆಯಂತೆ ಪಾಪ. ಎಲ್ಲಿ? ಹೊರನೆಲ್ಲ ಬೆಂಡಾಗಿರೋ ಥರ ಕಾಣಿಸ್ತದೆ. ಇಲ್ಲ ಸದ್ಯ. ಓ ಮಡ್ಗಾಡೆ ಬೆಂಡುಗುರು. ಹಾಂ ಮಡ್ಗಾಡು ಬೆಂಡ. ಇಲ್ಲಿ ಎಲ್ಲ ಬಿದ್ದಿದೆ ಹಿಂಗೆ. ಓ ತೆಗಿಬೇಕು ಫಸ್ಟು ತೆಗಿಬೇಕು ಗಾಡಿನ. ಎಷ್ಟು ದಿವಸ ಆಯಿತು ಅರ್ಜುನ ನೋಡಿ. ಏನು ಹೇಳಿ, ಜಾಲಿ. ಓಕೆ ಸ್ನೇಹಿತರೆ, ಸಿಗೋಣ ಮುಂದಿನ ಬ್ಲಾಗಲ್ಲಿ. NH ಇದೆ.